ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಅತಿಥಿ ಶಿಕ್ಷಕರಿಗೆ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯನ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮೊದಲಿಗೆ ಪೊಲೀಸ್ ವೆರಿಫಿಕೇಷನನ್ನು ಏನಕ್ಕೋಸ್ಕರ ಮಾಡ್ತಾರೆ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ವ್ಯಕ್ತಿಯ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಚೆಕ್ ಮಾಡೋದಕ್ಕೋಸ್ಕರ ಪೊಲೀಸ್ ವೆರಿಫಿಕೇಷನನ್ನು ಮಾಡ್ತಾರೆ. ಜೊತೆಗೆ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಸರಿ ಇದೆಯಾ ಇಲ್ವೋ ಅನ್ನೋದನ್ನು ನೋಡೋದಕ್ಕೋಸ್ಕರ ಆಗಿರ್ಬೋದು. ಜೊತೆಗೆ ವ್ಯಕ್ತಿಯ ಹಿನ್ನೆಲೆ ಅಂದರೆ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಕ್ಕೆ ಈ ಒಂದು ಪೊಲೀಸ್ ವೆರಿಫಿಕೇಷನ್ನ ಮಾಡ್ತಾರೆ. ಯಾವುದೇ ಸರ್ಕಾರ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು, ಪೊಲೀಸ್ ವೆರಿಫಿಕೇಷನನ್ನು ಮಾಡಲೇಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ, ಆ ವ್ಯಕ್ತಿನ ತಮ್ಮ ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಆ ವ್ಯಕ್ತಿ ಸರಿ ಇದನ್ನ ಸರಿ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಪೊಲೀಸ್ ವೆರಿಫಿಕೇಷನನ್ನು ಮಾಡಿಸಲಾಗುತ್ತೆ ಅಂತ ಹೇಳ್ಬೋದು. ಈ ಪೊಲೀಸ್ ವೆರಿಫಿಕೇಷನ್ನ ಯಾವ ಸಂದರ್ಭದಲ್ಲಿ ಮಾಡಿಸಲಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಅಲ್ಲಿಗೆ ಸೇರ್ಕೋಬೇಕು ಅಂತಂದರೆ ಈ ಒಂದು ಪೊಲೀಸ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಈ ಒಂದು ಪೊಲೀಸ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಪಾಸ್ಪೋರ್ಟನ್ನು ಪಡಿಬೇಕು ಅಂತಂದರೆ, ಅಥವಾ ನೀವು ಯಾವುದಾದ್ರು ಮನೆಗೆ ರೆಂಟ್ ಹೋಗಬೇಕು ಅಂತಂದರೆ, ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳಾಗಿರ್ಬೋದು, ಕಾಂಟ್ರಾಕ್ಟ್ ಕೆಲಸಗಳಾಗಿರ್ಬೋದು, ಮತ್ತು ಕೋರ್ಟ್ ಆಗಿರ್ಬೋದು, ಈ ಥರ ಒಂದು ಸಂದರ್ಭಗಳಲ್ಲಿ ಈ ಒಂದು ಪೊಲೀಸ್ ವೆರಿಫಿಕೇಷನನ್ನು ಮಾಡಿಸಲಾಗುತ್ತೆ. ಆದರೆ ಈಗ ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ, ಅತಿಥಿ ಶಿಕ್ಷಕರಿಗೆ ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಬೇಕಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಅದೇನಪ್ಪ ಅಂತಂದರೆ, ಈ ಒಂದು ಆದೇಶವನ್ನು ನೀವು ನೋಡ್ಬೋದು. ಇದು ಮಧುಗಿರಿ ಜಿಲ್ಲೆ ಅವರು ಮಾಡಿರ್ತಕ್ಕಂಥ ಒಂದು ಆದೇಶ ಇದು ಏನಪ್ಪ ಅಂತಂದರೆ, ಅತಿಥಿ ಶಿಕ್ಷಕರು ಪೊಲೀಸ್ ವೆರಿಫಿಕೇಷನ್ನ ಕಡ್ಡಾಯವಾಗಿ ಮಾಡಿಸುವ ಬಗ್ಗೆ. ಅಂದರೆ ಯಾವುದೇ ಒಂದು ಶಾಲೆಗೆ ಸೇರಿಕೊಳ್ತಕ್ಕಂಥ ಅತಿಥಿ ಶಿಕ್ಷಕರು ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಷನನ್ನು ಮಾಡಿಸಲೇಬೇಕು ಅಂಥೇಳಿ ಆದೇಶವನ್ನು ಹಾಕಿದ್ದಾರೆ. ಇದು ಕೆಲವೊಂದು ಕಡೆ ಕಡ್ಡಾಯ ಇರ್ತದೆ, ಕೆಲವೊಂದು ಕಡೆ ಕಡ್ಡಾಯ ಇರೋದಿಲ್ಲ. ಆದರೆ ಕಡ್ಡಾಯವಾಗಿ ಮಾಡಿಸಲೇಬೇಕಾಗುತ್ತೆ. ಕೆಲವು ಕಡೆ ಆದೇಶವನ್ನು ಹಾಕ್ತಾರೆ, ಕೆಲವು ಕಡೆ ಆದೇಶ ಹಾಕಿರೋದಿಲ್ಲ. ಆದರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತಂದರೆ ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಷನ್ ಇರಲೇಬೇಕು. ಇದು ನಾವು ನೋಡ್ತಿರ್ತಕ್ಕಂಥ ಒಂದು ಮಧುಗಿರಿ ಜಿಲ್ಲೆ ಒಂದು ಆದೇಶವನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು, ಮೇಲ್ಕಂಡ ವಿಷಯಕ್ಕೆ ಹಾಗೂ ಉಲ್ಲೇಖಿತ ಸಭೆಯ ನಡಾವಳಿಗಳಿಗೆ ಸಂಬಂಧಿಸಿದಂತೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಅತಿಥಿ ಶಿಕ್ಷಕರುಗಳನ್ನು ಮಾಡಿಕೊಳ್ಳಲಾಗಿದೆ. ಮಕ್ಕಳ ರಕ್ಷಣಾ ನೀತಿಯ ಅನ್ವಯ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ನೇಮಕವಾಗಿರುವ ಎಲ್ಲ ಅತಿಥಿ ಶಿಕ್ಷಕರು ಪೊಲೀಸ್ ವೆರಿಫಿಕೇಷನನ್ನು ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದರೆ ಯಾವುದಾದ್ರು ಅತಿಥಿ ಶಿಕ್ಷಕನ ವಿರುದ್ಧ ಪೋಕ್ಸೋ ಕಾಯ್ದೆ ಇದೆಯಾ ಅಥವಾ ಯಾವುದಾದ್ರು ಕ್ರಿಮಿನಲ್ ಪ್ರಕರಣಗಳಿದೆಯಾ, ಅದು ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅಂಥೇಳಿ ಈ ಮಧುಗಿರಿ ಜಿಲ್ಲೆಯ ಒಂದು ಇದರಿಂದ ಸಾರ್ವಜನಿಕ ನೋಡ್ಬೋದು ನೀವು ಇಲ್ಲಿ ಉಪನಿರ್ದೇಶಕರ ಕಚೇರಿಯಿಂದ ಆದೇಶವನ್ನು ಹೊರಡಿಸಿರ್ತಾರೆ. ಇದು ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ಆದೇಶ ಬರತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಆದರೆ ಯಾವುದೇ ಒಂದು ನೀವು ಕೆಲಸಕ್ಕೆ ಸೇರ್ಕೋಬೇಕು ಅಂತಂದರೂ ಕೂಡ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯವಾಗಿರ್ತದೆ. ಅದರಿಂದ ಎಲ್ಲರೂ ಒಂದ್ಸರಿ ಪೊಲೀಸ್ ವೆರಿಫಿಕೇಷನ್ನ ಮಾಡಿ ಆ ಒಂದು ಸರ್ಟಿಫಿಕೇಟನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ನೀವು ಸೇವಾ ಸಿಂಧುವಲ್ಲಿ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಿ ಬರಬೇಕಾಗುತ್ತೆ. ಆಮೇಲೆ ಪೊಲೀಸ್ ಠಾಣೆಯಿಂದ ನಿಮಗೆ ಫೋನ್ ಬರ್ತದೆ. ಆವಾಗ ಹೋಗಿ ನಿಮ್ಮ ಒಂದು ವೆರಿಫಿಕೇಷನ್ನ ನೀವು ಮಾಡಿಸ್ಕೋಬೋದಾಗಿರ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.